ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಿರ್ಬೋದು, ಸಚಿವರುಗಳಿರ್ಬೋದು, ಅವ್ರ ಜೊತೆಗೆ ಹೋಬಳಿ ವೈಸ್ ಕೂಡ ಇವತ್ತು ಒಂದು ಹೊಸದಾಗಿ ರೆಪ್ರೆಸೆಂಟೇಷನ್ ಜಾಸ್ತಿ ಬರಲಿ, ಗ್ರೌಂಡ್ ರಿಲೇಟಿವ್ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ಇಡೀ ಸ್ಟೇಟ್ ತುಂಬ ಇವತ್ತು ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಸಚಿವರುಗಳು ಕೂಡ ಕರೆದಿದ್ದಾರೆ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕರ್ನಾಟಕದ ಮಾಹಿತಿ ಅವ್ರಿಗೆ ಸಿಗುತ್ತೆ. ನಮಗೇನು ಜವಾಬ್ದಾರಿಯನ್ನು ವಹಿಸಿದ್ರು, ನಾವು 3 ದಿನ ಕಾಲ ಬಹುತೇಕ ಎಲ್ಲ ತಾಲೂಕುಗಳಿಗೆ ಹೋಗಿದ್ದೇವೆ, ಹೋಬಳಿ ಮಟ್ಟಕ್ಕೆ ಹೋಗಿದ್ದೇವೆ. ನಾವು ಸ್ವತಃ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ, ರೈತರ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ದೀವಿ, ಅವ್ರ ಸಜೆಷನ್ಗಳನ್ನ ತೊಗೊಂಡಿದ್ದೀವಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಇವತ್ತು ಅದು ತಲುಪಿಸ್ತಾ ಇದ್ದೀವಿ. ಸರ್, ಅದೇ ರೀತಿ ಸರ್ ಕ್ಯಾಬಿನೆಟ್ಟು ಒಂದು ಹಂತಕ್ಕೆ ಕೆಲವೊಂದು ಕಡೆ ನಾಳೆ ಬಾ ಅನ್ನೋ ರೀತಿಯಲ್ಲಂತೂ 2 ತಿಂಗಳು ಕಳೆದ್ಮೇಲೆ ಆಯಿತು. ಅದರ ಖಾತೆ ಹಂಚಿಕೆ ಯಾವಾಗ ಸರ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ ಬೈ ಟುಮಾರೋ ಅಥವಾ ಬೈ ಲೇಟೆಸ್ಟ್ ಬೈ ಟುಡೇ ನನ್ನ ಪ್ರಕಾರ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾಕೆ ಸರ್ ಇಷ್ಟು ಖಾತೆ ಹಂಚಿಕೆ ವಿಚಾರದಲ್ಲಿ ಇಷ್ಟು ಗೊಂದಲ ಆಗುವಂಥದ್ದು ಏನಿದೆ? ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ, ಪ್ರಮುಖ ಇಲಾಖೆಗಳಿಗೆ ಸಚಿವರುಗಳಿಲ್ಲ. ಅಲ್ಲ, ಇವತ್ತು ಸಚಿವರುಗಳು ಇಲಾಖೆವಾರಿದ್ರು ಕೂಡ ಸಚಿವರುಗಳು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಮೊದಲನೇ ಬಾರಿಗೆ ಇರ್ತಕ್ಕಂಥ 14 ಸಚಿವರು ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ನಾವು ಮೊನ್ನೆ ತಾನೇ ಏನು ಸ್ವೇರಿಂಗ್ ಇನ್ ಮಾಡಿದ್ವಿ, ಕಳೆದ 1 ವಾರ ಆಯಿತು. ನಾವೆಲ್ಲ ಜಿಲ್ಲೆ ಮಟ್ಟದಲ್ಲಿ ತಿರುಗಾಡ್ತಾ ಇದ್ದೀವಿ. ಖಾತೆ ಇರಲಿಕ್ಕಿಲ್ಲ, ಖಾತೆ ಇಲ್ಲದ್ರು ಕೂಡ ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ ಮುಖ್ಯಮಂತ್ರಿಗಳು ನೇರವಾಗಿ ಕಳೆದ 2 ತಿಂಗಳಿಂದ ಅವರು ಸತತವಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಅವ್ರಿಗೆ ಕೈ ಜೋಡಿಸಿದ್ದೀವಿ. ಮುಂದೆನೂ ಸರ್ಕಾರ ಮಟ್ಟದಲ್ಲಿ ಇನ್ನೂ ಚುರುಕಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ನಾವೇ ಕೆಲಸ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಿರ್ಬೋದು, ಸಚಿವರುಗಳಿರ್ಬೋದು, ಅವ್ರ ಜೊತೆಗೆ ಹೋಬಳಿ ವೈಸ್ ಕೂಡ ಇವತ್ತು ಒಂದು ಹೊಸದಾಗಿ ರೆಪ್ರೆಸೆಂಟೇಷನ್ ಜಾಸ್ತಿ ಬರಲಿ, ಗ್ರೌಂಡ್ ರಿಲೇಟಿವ್ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ಇಡೀ ಸ್ಟೇಟ್ ತುಂಬ ಇವತ್ತು ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಸಚಿವರುಗಳು ಕೂಡ ಕರೆದಿದ್ದಾರೆ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕರ್ನಾಟಕದ ಮಾಹಿತಿ ಅವ್ರಿಗೆ ಸಿಗುತ್ತೆ. ನಮಗೇನು ಜವಾಬ್ದಾರಿಯನ್ನು ವಹಿಸಿದ್ರು, ನಾವು 3 ದಿನ ಕಾಲ ಬಹುತೇಕ ಎಲ್ಲ ತಾಲೂಕುಗಳಿಗೆ ಹೋಗಿದ್ದೇವೆ, ಹೋಬಳಿ ಮಟ್ಟಕ್ಕೆ ಹೋಗಿದ್ದೇವೆ. ನಾವು ಸ್ವತಃ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ, ರೈತರ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ದೀವಿ, ಅವ್ರ ಸಜೆಷನ್ಗಳನ್ನ ತೊಗೊಂಡಿದ್ದೀವಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಇವತ್ತು ಅದು ತಲುಪಿಸ್ತಾ ಇದ್ದೀವಿ. ಸರ್, ಅದೇ ರೀತಿ ಸರ್ ಕ್ಯಾಬಿನೆಟ್ಟು ಒಂದು ಹಂತಕ್ಕೆ ಕೆಲವೊಂದು ಕಡೆ ನಾಳೆ ಬಾ ಅನ್ನೋ ರೀತಿಯಲ್ಲಂತೂ 2 ತಿಂಗಳು ಕಳೆದ್ಮೇಲೆ ಆಯಿತು. ಅದರ ಖಾತೆ ಹಂಚಿಕೆ ಯಾವಾಗ ಸರ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ ಬೈ ಟುಮಾರೋ ಅಥವಾ ಬೈ ಲೇಟೆಸ್ಟ್ ಬೈ ಟುಡೇ ನನ್ನ ಪ್ರಕಾರ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾಕೆ ಸರ್ ಇಷ್ಟು ಖಾತೆ ಹಂಚಿಕೆ ವಿಚಾರದಲ್ಲಿ ಇಷ್ಟು ಗೊಂದಲ ಆಗುವಂಥದ್ದು ಏನಿದೆ? ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ, ಪ್ರಮುಖ ಇಲಾಖೆಗಳಿಗೆ ಸಚಿವರುಗಳಿಲ್ಲ. ಅಲ್ಲ, ಇವತ್ತು ಸಚಿವರುಗಳು ಇಲಾಖೆವಾರಿದ್ರು ಕೂಡ ಸಚಿವರುಗಳು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಮೊದಲನೇ ಬಾರಿಗೆ ಇರ್ತಕ್ಕಂಥ 14 ಸಚಿವರು ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ನಾವು ಮೊನ್ನೆ ತಾನೇ ಏನು ಸ್ವೇರಿಂಗ್ ಇನ್ ಮಾಡಿದ್ವಿ, ಕಳೆದ 1 ವಾರ ಆಯಿತು. ನಾವೆಲ್ಲ ಜಿಲ್ಲೆ ಮಟ್ಟದಲ್ಲಿ ತಿರುಗಾಡ್ತಾ ಇದ್ದೀವಿ. ಖಾತೆ ಇರಲಿಕ್ಕಿಲ್ಲ, ಖಾತೆ ಇಲ್ಲದ್ರು ಕೂಡ ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ ಮುಖ್ಯಮಂತ್ರಿಗಳು ನೇರವಾಗಿ ಕಳೆದ 2 ತಿಂಗಳಿಂದ ಅವರು ಸತತವಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಅವ್ರಿಗೆ ಕೈ ಜೋಡಿಸಿದ್ದೀವಿ. ಮುಂದೆನೂ ಸರ್ಕಾರ ಮಟ್ಟದಲ್ಲಿ ಇನ್ನೂ ಚುರುಕಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ನಾವೇ ಕೆಲಸ ಮಾಡ್ತೀವಿ.